ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ಕೆಲವು ಈ ವಾಯುತತ್ವ ಕಡಿಮೆ ಇರೋರು ಏನಿರ್ತಾರೆ, ತುಂಬಾ ಮಂಕಾಗಿರ್ತಾರೆ. ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಿಲ್ಲ ಯಾರ ಜೊತೆಗೂ. ಅವ್ರ ಮನಸ್ಸಿನಲ್ಲಿ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಯಾವುದೇ ಕೆಲಸಕ್ಕೂ ಮುನ್ನುಗ್ಗಿ ಹೋಗೋದಿಲ್ಲ, ಹೊಸತನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ತಮಗೆ ತಾವೇ ಒಂದು ತಡೆಗೋಡನ್ನ ಹಾಕೊಳ್ತಾರೆ. ಏನಾರೋ ಒಂದು ನಮ್ಮ ಹೇಳ್ತಾರೆ, ನನಗೆ ಅಷ್ಟೊಂದು ವಿದ್ಯೆ ಇಲ್ಲ, ಅಥವಾ ಅಷ್ಟೊಂದು ಕ್ರಿಯೇಟಿವ್ನೆಸ್ ಇಲ್ಲ, ಅಥವಾ ನಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಂಗೆ ಸಹಾಯ ಮಾಡೋರು ಯಾರು ಇಲ್ಲ, ನಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿಲ್ಲ, ಈ ತರ ಏನೋ ಒಂದನ್ನ ಅವ್ರು ಹೇಳ್ತಾ ಇರ್ತಾರೆ. ಅವ್ರಿಗೇನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜ ಹೇಳ್ಬೇಕಂತಂದ್ರೆ ಅವ್ರಿಗೆ ಗಾಳಿ ತತ್ವ ಕಡಿಮೆ ಆಗಿರುತ್ತೆ. ಹಾಗಾಗಿ ಅವರು ಒಂದೊಂದು ನೆವ ಹೇಳ್ತಾರೆ, ಮಾತಾಡೋದು ಕಡಿಮೆ. ಅವರು ಸಹಜವಾಗಿ ನೋಡಿ, ಮನೆಯಲ್ಲಿ ವಾಯುತತ್ವ ಜಾಸ್ತಿ ಬರೋ ಹಾಗೆ ನಾವು ಯಾವಾಗ್ಲೂ ಕಿಟಕಿ ಬಾಗಿಲನ್ನು ತೆಗೆದಿಟ್ಕೊಂಡು ಇರ್ಬೇಕು. ಕಿಟಕಿಗಳನ್ನೆಲ್ಲ ಚೆನ್ನಾಗಿ ಓಪನ್ ಮಾಡಿ ಗಾಳಿ ತತ್ವ ಚೆನ್ನಾಗಿ ಬರ್ಬೇಕು. ಅದು ಕೂಡ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಾ ಗಾಳಿನೇ ಬರ್ದಿದಂಗೆ ಕಿಟಕಿ ಬಾಗಿಲನ್ನೆಲ್ಲ ಬಂದ್ ಮಾಡಿಟ್ಕೋಬಾರ್ದು. ನೋಡಿ, ಈಗ ಬಯಲ್ಸೀಮೆಯಲ್ಲಿ ಇರ್ತಕ್ಕಂಥವ್ರು ಮಾತಾಡೋ ಸ್ಟೈಲ್ ನೋಡಿ, ಈ ನಮ್ಮ ಬೆಂಗಳೂರು ಮೈಸೂರು ಸಿಟಿಲಿ ಇರ್ತಕ್ಕಂಥವ್ರು ಮಾತಾಡೋ ಸ್ಟೈಲ್ ನೋಡಿ, ಅವರಿಗೆ ಯಾವ ಮುಲಾಜಿಲ್ಲ, ಆರಾಮಾಗಿ ಬಿಂದಾಸಾಗಿ ಮಾತಾಡ್ತಾರೆ. ಮಾತಾಡೋದು ಕೂಡ ಜೋರಾಗಿ, ಸ್ಪೀಡಾಗಿ ಮಾತಾಡ್ತಾರೆ, ಮತ್ತೆ ದೊಡ್ಡ ಧ್ವನಿಯಲ್ಲೂ ಮಾತಾಡ್ತಾರೆ. ಅದೇ ನಮ್ಮಲ್ಲಿ ಹಾಯ್ ಬಾಯ್ ಹಲೋ ಅಷ್ಟಕ್ಕೆ ಮುಗಿದೋಯ್ತು, ಮುಂದೆ ಮಾತೇ ಆಡೋದಿಲ್ಲ. ಹಳ್ಳಿಗಳಲ್ಲಿ ನೋಡಿ, ಅವರು ಅಷ್ಟೇ ಎಲ್ಲರಿಗೂ ತೆರ್ಕೊಂಡಿರ್ತಾರೆ. ಒಂದು ಗಾಳಿ ಸಂಚಾರ ಚೆನ್ನಾಗಿರುತ್ತಲ್ವಾ, ಅವ್ರು ಎಷ್ಟು ಚೆನ್ನಾಗಿ, ಅವ್ರು ಕಂಡ್ರೆ ಹೊಸಬ್ರು ಕಂಡ್ರು ಕೂಡ ಯಾವ ಊರು, ಏನು ಎಂತು, ನೀವೇನು ಎಲ್ಲದನ್ನು ವಿಚಾರ ಮಾಡ್ತಾರೆ. ನಾವು ಸಿಟಿಲಿ ಇರೋರೆಲ್ಲ ಒಳಗಡೆಗೆ ಬಂದಿ ಆಗಿದ್ಬಿಡ್ತೀವಲ್ವಾ, ಗಾಳಿಗೆ ತೆರ್ಕೊಳ್ಳೋದಿಲ್ಲ. ನಾವು ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದಿಲ್ಲ, ಹೊಸತನಕ್ಕೆ ತೆರ್ಕೊಳ್ಳೋದು ಇಲ್ಲ. ನಾವು ಏನಾದ್ರೂ ಒಂದು ಸಾಧಿಸ್ಬೇಕು, ಒಂದು ಕೆಲಸವನ್ನು ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಅಂತಂದ್ರೆ, ಎಷ್ಟೇ ಕಷ್ಟ ಆಗ್ಲಿ ಆ ಕಷ್ಟವನ್ನ ಪರಿಹಾರ ಮಾಡ್ತಾ ಮುಂದಿನ ಹೋಗ್ತೀವಿ. ಯಾವುದೋ ಒಂದು ಬಿಸಿನೆಸ್ ಅನ್ನ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಬಿಸ್ನೆಸ್ ಮಾಡ್ಬೇಕು, ಅದ್ರಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಬರಲ್ಲ ಅಂತ ಅದನ್ನಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀನಿ. ಹೊಸ ಕೆಲ್ಸಕ್ಕೆ ಟ್ರೈ ಮಾಡೋರು, ಅವರು ತುಂಬಾ ಇದೇ ಒಂದೇ ಕೆಲ್ಸಕ್ಕೆ ಅದೇ ಅಂಟ್ಕೊಂಡಿರ್ತಾರೆ. ಅವರಲ್ಲಿ ಪ್ರತಿಭೆ ಇದ್ರೂ ಕೂಡ, ಯೋಗ್ಯತೆ ಇದ್ರೂ ಕೂಡ, ಅವರಷ್ಟು ವಿದ್ಯಾಭ್ಯಾಸ ಇದ್ರೂ ಕೂಡ, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ, ಅವ್ರು ಇನ್ನೊಂದು ಕೆಲ್ಸಕ್ಕೆ ಜಂಪ್ ಆಗ್ಲಿಕ್ಕೆ ಭಯ ಪಡ್ತಾರೆ ಅಂತ ಹೋಗೋದಿಲ್ಲ. ಸಾಕು, ಇಲ್ಲೇ ಸಾಕು, ಇಷ್ಟೇ. ಈ ತರ ನಿಮ್ಗೆ ಬದಲಾವಣೆ ಬೇಕು ಅಂತಂದಾಗ, ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ನಂಬರ್ 2 ಅಂತ ಡಾರ್ಕ್ ಬ್ಲೂ ನಲ್ಲಿ ಹಾಕೊಳ್ಳಿ. ಆಗ ನಿಮ್ಗೆ ತುಂಬಾ ಚಲನೆ ಬರುತ್ತೆ. ಬಿಸ್ನೆಸ್ ಮಾಡ್ಲಿಕ್ಕೆ, ಹೊಸದಾಗಿ ಬಿಸ್ನೆಸ್ ಶುರು ಮಾಡುವಾಗ ತುಂಬಾ ಚಟುವಟಿಕೆಯಿಂದ ಇರ್ಬೇಕಾಗುತ್ತೆ. ಆಗ ನೀವು ನಂಬರ್ 2 ಅಂತ ನಿಮ್ಮ ಮೊಬೈಲ್ ಸ್ಕ್ರೀನ್ ನಲ್ಲಿ ಹಾಕೊಳ್ಳಿ. ಅವಾಗ ನಿಮ್ಮ ಕೆಲಸಗಳೆಲ್ಲ ತುಂಬಾ ಚೆನ್ನಾಗುತ್ತೆ. ಹೊಸದಾಗಿ ಕೆಲಸ ಹುಡ್ಕೋರು ಮತ್ತು ಒಂದು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಂತವ್ರು, ನೀವು ಮೊಬೈಲ್ನಲ್ಲಿ ನಂಬರ್ 2 ಅಂತ ಹಾಕೊಳ್ಳಿ, ಡಾರ್ಕ್ ಬ್ಲೂ ನಲ್ಲಿ. ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಅಥವಾ ನೀವು ಮನೆಯಲ್ಲಿ ಪೇಪರ್ನಲ್ಲಿ ಬರೆದು ಮನೆಯಲ್ಲಿ ಗೋಡೆ ಮೇಲೂ ಅಂಟಿಸ್ಬೋದು. ಇದು ನಿಮಗೆ ತುಂಬಾ ಸಹಾಯವನ್ನು ಮಾಡುತ್ತೆ. ಹೊಸ ಕೆಲಸಗಳಿಗೆ ಪ್ರಯತ್ನ ಮಾಡೋರು ನಂಬರ್ 2 ಡಾರ್ಕ್ ಬ್ಲೂ ಅನ್ನ ಹಾಕ್ಬೋದು. ನಿಮ್ಮ ಕಮೆಂಟ್ಸ್ಗಳನ್ನ, ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ಮಾಡಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.